ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ನಮ್ಮ ಪ್ರೀತಿಯ ಕಾಡುಗೊಲ್ಲ ಸಮುದಾಯದ ಬಂಧುಗಳಿಗೆ ನಮಸ್ಕಾರಗಳು. 2025ನೇ ಇಸ್ವಿಯ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಡಾಕ್ಟರ್ ಶ್ರೀ ಬಸವ ರಮಾನಂದ ಸ್ವಾಮೀಜಿಯವರ ನಡೆಗೆ ಗುಬ್ಬಿ ತಾಲೂಕಿನ ಹಳ್ಳಿಗಳ ಕಡೆಗೆ ಕಾರ್ಯಕ್ರಮ ಶುರುವಾಗಲಿದೆ. ನೀನು ಪುಣ್ಯಕೋಟಿಯನ್ನ ಸಂರಕ್ಷಣೆ ಮಾಡಿದರೆ ಅದು ನಿನಗೆ ಕಾಮಧೇನು ಕಲ್ಪವೃಕ್ಷ ಆಗುತ್ತೆ ಅನ್ನುವಂಥದ್ದು. ಪರಮ ಪೂಜ್ಯರ ಸೇವೆಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಚಿಕ್ಕ ವಯಸ್ಸಿಗೆ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಜನಾಂಗದ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಟೊಂಕಕಟ್ಟಿ ನಿಂತ ಛಲದಂಕರು. ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟ ಶಿಕ್ಷಣ ಪ್ರೇಮಿ, ಅನೇಕ ಪದವಿಗಳನ್ನ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡ ಸರಳ ಜೀವಿ, ವಿವಿಧತೆಯಲ್ಲಿ ಏಕತೆ ಎಂಬಂತೆ ಹಲವು ವಿಚಾರದ ಭಂಡಾರವನ್ನೇ ಅಡಗಿಸಿಕೊಂಡಿರುವ ನಡೆದಾಡುವ ವಿಶ್ವಕೋಶ ಶ್ರೀ ಬಸವ ರಮಾನಂದ ಸ್ವಾಮೀಜಿಯವರು. ಅರಿಷಡ್ ವರ್ಗಗಳನ್ನ ನಿಗ್ರಹಿಸಿ ಸದಾ ಕಾಡುಗೊಲ್ಲ ಸಮುದಾಯದ ಏಳ್ಗೆಗಾಗಿ ಶ್ರಮವನ್ನ ವಹಿಸುತ್ತಿರೋ ಶ್ರೀ ಪೂಜ್ಯರ ಪ್ರತಿ ಹೆಜ್ಜೆಯಲ್ಲೂ ನೀವು ಸ್ಪಂದಿಸಿ. ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದಲ್ಲಿ ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆ, ಸಂಸ್ಕೃತ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಪ್ರೌಢಶಾಲೆ, ಶ್ರೀ ವನಕಲ್ಲು ಮಲ್ಲೇಶ್ವರ ವೇದ ಸಂಸ್ಕೃತ ಪಾಠಶಾಲೆ, ವನಕಲ್ಲು ಮಲ್ಲೇಶ್ವರ ಸಂಸ್ಕೃತ ಸಂಶೋಧನಾ ಕೇಂದ್ರ, ಇನ್ನೂ ಹಲವು ಶಾಲೆಗಳು ನಡೆಯುತ್ತಿರುವುದು ಹೆಮ್ಮೆಯ ವಿಚಾರ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಾಗುತ್ತಿರುವ ಈ ಆಶ್ರಮ ನಿಜಕ್ಕೂ ನಮ್ಮ ಸಮುದಾಯದ ದೇಗುಲವೇ ಸರಿ. ಇಲ್ಲಿರುವ ಮಕ್ಕಳಿಗೆ, ಭಕ್ತರಿಗೆ ನಿತ್ಯ ಅನ್ನದಾಸೋಹಕ್ಕೆ ಪ್ರಸಾದ ತಯಾರಿಸಲು ಗುಬ್ಬಿ ತಾಲೂಕಿನ ಹಳ್ಳಿಗಳಿಗೆ ಪೂಜ್ಯರು ಅರಿವು ಕಾರ್ಯಕ್ರಮ ಮಾಡುತ್ತಾ ಭಕ್ತರು ನೀಡುವ ಭಿಕ್ಷೆಯನ್ನ ದಾಸೋಹಕ್ಕೆ ಸ್ವೀಕರಿಸಿಕೊಂಡು ಬರಲು ಬಂದಿದ್ದಾರೆ. ಹಾಗಾಗಿ ಕಾಡುಗೊಲ್ಲ ಸಮಾಜದ ಬಂಧುಗಳೇ, ನಮ್ಮ ಗುರುಗಳನ್ನ ಗೌರವಿಸುವುದು ನಮ್ಮ ಕರ್ತವ್ಯ. ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಕರಿಸೋಣ. ಆಶ್ರಮದಲ್ಲಿನ ಅನಾಥ ಮಕ್ಕಳ ಏಳ್ಗೆಗಾಗಿ ಕೈ ಜೋಡಿಸೋಣ. ನೀವು ನೀಡುವ ಪ್ರತಿಯೊಂದು ಮುಷ್ಟಿ ಅಕ್ಕಿ, ರಾಗಿ ಇತ್ಯಾದಿ ದವಸ ಧಾನ್ಯ, ತೆಂಗಿನಕಾಯಿ ಒಂದು ಮಗುವಿನ ಹೊಟ್ಟೆ ತುಂಬಿಸುತ್ತೆ. ಮತ್ತು ನೀವು ನೀಡುವ ಹುಲ್ಲಿನ ಮೇವು ಗೋಶಾಲೆಯ ಮೂಕ ಜೀವಿಗಳ ಹಸಿವು ತಣಿಸುತ್ತೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ದಾನ ಕೊಟ್ಟಿದ್ದು ಕೆಟ್ಟದ್ದೇನ ಬೇಡ, ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಎನ್ನುವುದನ್ನ ಮರೆಯದಿರು ಮನುಷ್ಯ. ದಾನಿಗಳ ಸೇವೆ ಅಮರವಾದದ್ದು. ದಾನ ಕೇಳುವ ನಾಲಿಗೆ ನಿಯತ್ತಾದರೆ ನೀಡುವ ಕೈಗೆ ಬಡತನವಿಲ್ಲ. ಹಾಗಾಗಿ ಸಮಸ್ತ ಕಾಡುಗೊಲ್ಲ ಬಂಧುಗಳೇ, ತಾಲೂಕಿನ ಎಲ್ಲ ಸಮುದಾಯದ ಬಂಧುಗಳೇ, ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಹಕರಿಸಿ. ಇದೇ ಡಿಸೆಂಬರ್ 28 ಶನಿವಾರ ಬೆಳಗ್ಗೆ 8 ಗಂಟೆಗೆ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ಚೆನ್ನಿಹಟ್ಟಿ ಗ್ರಾಮದಿಂದ ಪೂಜ್ಯರ ಪ್ರವಾಸ ಆರಂಭವಾಗಲಿದೆ. ಅದೇ 25 ಜನವರಿ ತಿಂಗಳ 3ನೇ ತಾರೀಕು ಶುಕ್ರವಾರ ಬೆಳಗ್ಗೆ 12:15ಕ್ಕೆ ಭೂತಪ್ಪನ ಗುಡಿಹಟ್ಟಿ ಭೂತಪ್ಪನ ದೇವಸ್ಥಾನದ ಸನ್ನಿಧಿಯಲ್ಲಿ ಈ ಒಂದು ಪ್ರವಾಸ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಆ ಹಿನ್ನೆಲೆ ಶ್ರೀ ಬಸವ ರಮಾನಂದ ಸ್ವಾಮೀಜಿಯವರಿಗೆ ಪಾದಪೂಜೆ ಮತ್ತು ಸನ್ಮಾನ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರವಾಗ ಬಯಸುವ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಪುಣ್ಯ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಿಮ್ಮ ಜೊತೆ ರಾಜ್ಯ ಕಾಡುಗೊಲ್ಲ ಸಂಘದ ರಾಜ್ಯಾಧ್ಯಕ್ಷರು ರಾಜಣ್ಣ ಅವರು ಕೂಡ ಆಗಮಿಸುತ್ತಿದ್ದಾರೆ. ಆದ ಕಾರಣ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಅವರಿಗೂ ಅವರ ಕುಟುಂಬಕ್ಕೂ ಆ ಪರಮಾತ್ಮ ಸಕಲವನ್ನು ಕರುಣಿಸಿ ಶರಣು